ಇನ್ನು ಚಿಕ್ಕಬಳ್ಳಾಪುರದ ಬಿಜೆಪಿ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಅವರು ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಡಾಕ್ಟರ್ ಕೆ ಸುಧಾಕರ್. ನಾಮಪತ್ರ ಸಲ್ಲಿಕೆಗೂ ಮುನ್ನ ಮನೆ ದೇವರಿಗೆ ಸುಧಾಕರ್ ಅವರು ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಚಿಕ್ಕಪ್ಯಾಯಲಗುರ್ಕಿ ಗ್ರಾಮದ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಅವರು ಪೂಜೆ ಮಾಡಿದರು. ಈ ಸಂದರ್ಭದಲ್ಲಿ ಅವರಿಗೆ MTB ನಾಗರಾಜ್ ಅವರೆಲ್ಲರೂ ಕೂಡ ಸಾಥ್ ನೀಡಿದರು. ಇದು ಸಾಂಕೇತಿಕವಾಗಿ ನಾಮಪತ್ರ. ಮತ್ತೊಂದು ಸರ್ತಿ 3ನೇ ತಾರೀಕು ಅಥವಾ 4ನೇ ತಾರೀಕು ಇನ್ನೊಂದು ಸೆಟ್ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತೀನಿ ಅಂತ ಬಿಜೆಪಿಯ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಇಂದು ತಮ್ಮ ನಾಮಪತ್ರವನ್ನು ಸಲ್ಲಿಕೆ ಮಾಡಿರುವಂಥದ್ದು. ಚಿಕ್ಕಬಳ್ಳಾಪುರ ಜಿಲ್ಲಾ ಚುನಾವಣಾಧಿಕಾರಿಗಳ ಕಚೇರಿಯಲ್ಲಿ ಇವತ್ತು ಅಧಿಕೃತವಾಗಿ ತಮ್ಮ ನಾಮಪತ್ರವನ್ನು ಸಲ್ಲಿಸಿ ಹೊರಗಡೆ ಬಂದಿದ್ದಾರೆ. ಅವರೇ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡೋಣ. ಸರ್, ಭಾಳ ಸವಾಲುಗಳ ನಡುವೆ ಟಿಕೆಟ್ ತಂದಿದ್ದು ದೊಡ್ಡ ಖುಷಿ, ದೊಡ್ಡ ಗೆಲುವು. ಇವತ್ತು ನಾಮಿನೇಷನ್ ಸಲ್ಲಿಸಿದ್ರಿ, ಮುಂದೆ ಯಾವ ರೀತಿ ಪ್ರಚಾರ ಇರುತ್ತೆ, ತಮ್ಮ ಗೆಲುವು ಯಾವ ರೀತಿ ನಿರೀಕ್ಷೆ ಇರುತ್ತೆ? ಇವತ್ತು ಹೆಸರು ಬಲಕ್ಕೆ ಚೆನ್ನಾಗಿದೆ ಅಂತೇಳಿ, ಇವತ್ತು ಶುಭಗಳಿಗೆ ಅಂತೇಳಿ ನಮ್ಮೆಲ್ಲ ಹಿರಿಯ ನಾಯಕರ ಜೊತೆ ಹೋಗಿ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ಈಗಾಗಲೇ ಹೇಳಿರೋ ಹಾಗೆ ನಮ್ಮ ಪಕ್ಷದ ವರಿಷ್ಠರು ಇವತ್ತು ನನ್ನನ್ನು ಆಯ್ಕೆ ಮಾಡಿದ್ದಾರೆ, ಅವಕಾಶ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನರಿಗೆ ಸೇವೆ ಮಾಡಲು ನಮಗೆ ಒಂದು ಅವಕಾಶವನ್ನು, ಸುವರ್ಣ ಅವಕಾಶವನ್ನು ಕೊಟ್ಟಿದ್ದಾರೆ. ನಮ್ಮೆಲ್ಲ ನಾಯಕರು, ನಮ್ಮ ಕಾರ್ಯಕರ್ತರು, ಜನರ ಒಂದು ಆಶೀರ್ವಾದ ಪ್ರಮುಖ ನಮಗೆ ಒಂದು ಆನೆಬಲ ಇದೆ. ಮೋದಿಯವರ ನಾಮಬಲ, BJP ಮಾಡಿದಂಥ ಕಳೆದ 10 ವರ್ಷಗಳ ಸ್ವಚ್ಛ ಆಡಳಿತ, ಕೊಟ್ಟಂಥ ಸ್ವಚ್ಛ ಆಡಳಿತ, ಅನೇಕ ಕಾರ್ಯಕ್ರಮಗಳ ಅನುಷ್ಠಾನ ಈಗಾಗಲೇ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಯವರೇ ಇವತ್ತು ಪ್ರತಿಯೊಬ್ಬರೂ ಕೂಡ 3ನೇ ಅವಧಿಗೆ ಪ್ರಧಾನಮಂತ್ರಿಗಳು ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಸರ್, ಹೀಗಾಗಲೇ ಕೂಡ ಪ್ರಚಾರವನ್ನು ಆರಂಭ ಮಾಡಿದ್ದೀರಿ, ಯಾವ ರೀತಿಯ ರೆಸ್ಪಾನ್ಸ್ ಸಿಗ್ತಾ ಇದೆ ಸರ್? ಇಲ್ಲ, ಒಳ್ಳೆ ರೆಸ್ಪಾನ್ಸ್ ಇದೆ. ಈಗಾಗಲೇ ನಾವು 7 ಕ್ಷೇತ್ರ ಈಗಾಗಲೇ ಭೇಟಿ ಮಾಡಿದ್ದೇನೆ. ಇವತ್ತು ಕೂಡ ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ದೇವನಹಳ್ಳಿ, ದೊಡ್ಡಬಳ್ಳಾಪುರ ಹಾಗೂ ನೆಲಮಂಗಲ ಈ 3 ವಿಧಾನಸಭಾ ಕ್ಷೇತ್ರಗಳಿಗೆ ಬರ್ತಾ ಇದ್ದಾರೆ. ನಮ್ಮ ಶಾಸಕ ಮಿತ್ರರು, ಮಾಜಿ ಶಾಸಕರು ಇವತ್ತು ದೊಡ್ಡಬಳ್ಳಾಪುರದಲ್ಲಿ ಧೀರಜ್ ಮುನ್ರಾಜ್ ಅವರಿದ್ದಾರೆ. ದೇವನಹಳ್ಳಿಯಲ್ಲಿ ಮಾಜಿ ಶಾಸಕರುಗಳು 3 ಇದ್ದಾರೆ. ನಮ್ಮ ಪಕ್ಷದಲ್ಲಿ 2 ಮಾಜಿ ಶಾಸಕರಿದ್ದಾರೆ, ಅಲ್ಲಿ JDSನಲ್ಲಿ ಒಬ್ಬರಿದ್ದಾರೆ. ಅದೇ ರೀತಿ ನೆಲಮಂಗಲದಲ್ಲಿ ಕೂಡ ನಮ್ಮಲ್ಲಿ 2 ಮಾಜಿ ಶಾಸಕರುಗಳಿದ್ದಾರೆ, ನಮ್ಮ ಜಿಲ್ಲಾಧ್ಯಕ್ಷರಿದ್ದಾರೆ. ಒಂದು ದೊಡ್ಡ ಇವತ್ತು ಕಾರ್ಯಕರ್ತರ ಪಡೆ ಇದೆ ಎರಡೂ ಪಕ್ಷಗಳ ಬಲ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇದೆ. ಹಾಗಾಗಿ ಖಂಡಿತವಾಗಿಯೂ ಕೂಡ ಕಾಂಗ್ರೆಸ್ನ ಸೋಲಿಸಲಿಕ್ಕೆ ನಮ್ಮ ಕಾರ್ಯಕರ್ತರು ಇವತ್ತೆಲ್ಲ ಸಿದ್ಧ ಆಗಿದ್ದಾರೆ. ಸರ್, ವಿಶ್ವನಾಥ್ ಅವ್ರ ಮನೆಗೆ ತಾವು ನಿನ್ನೆ ಭೇಟಿಯಾಗಿದ್ದು ಇವತ್ತು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸರ್, ಅವರು ಒಂದು ಏನಂತಂದರೆ, ನನಗೆ ಕರೆಯನ್ನು ಮಾಡಿರಲಿಲ್ಲ, ಮೆಸೇಜ್ ಹಾಕಿದ್ದು ನಿಜ, ನಾನು ಮನೆಯಲ್ಲಿರಲಿಲ್ಲ, ಹಾಗಾಗಿ ಸಿಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ನನ್ನ ಕ್ಷೇತ್ರದಲ್ಲಿ ನಾನೇನಿದೆ, ನಾನು ಮೋದಿ ಪರವಾಗಿ ಓಟ್ ಕೇಳ್ತೀವಿ, ಅವ್ರೇನು ತಲೆ ಕೆಡಿಸ್ಕೊಳ್ಬೇಕು, ಅನುಮಾನ ಬೇಡ ಅನ್ನೋಂಥ ಮಾತನ್ನು ಹೇಳ್ತಿದ್ದಾರೆ. ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ, ಅವರು ಶಾಸಕ ಮಿತ್ರರು ಖಂಡಿತವಾಗಿಯೂ ನಮ್ಮ ಗೆಲುವಿಗೆ, BJP ಅಭ್ಯರ್ಥಿಗಾಗಿ ನನ್ನ ಗೆಲುವಿಗೆ ಅವರು ಶ್ರಮಿಸ್ತಾರೆ ಅಂತ ನಾನು ಆಶಾಭಾವನೆಯನ್ನು ಹೊಂದಿದ್ದೀನಿ. ಇದಿಷ್ಟು ಇವತ್ತು ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ಮುದ್ದು ಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.